ಜಾತಿಯವರನ್ನು ಎಷ್ಟು ದೂರಕ್ಕೆ ಮಾತಾಡಿಸ್ಬೇಕು. ಅದಕ್ಕೆ ವಿವೇಕಾನಂದ ಹೇಳಬೇಕು, ಧರ್ಮ ಅಲ್ಲ ಇದು. ಯಾವ ಜಾತಿಯವರನ್ನು ಎಷ್ಟು ದೂರಕ್ಕೆ ಮಾತಾಡಿಸ್ತಿದ್ರೆ ಹೇಗೆ ಧರ್ಮ ಆಗುತ್ತೆ? ಅದಕ್ಕಾಗಿ ಅವರು ಹೇಳಿದ್ರು, ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ ಅಲ್ಲ, ದರಿದ್ರ ದೇವೋ ಭವ, ಮೂರ್ಖ ದೇವೋ ಭವ. ದರಿದ್ರರು ಮತ್ತು ಮೂರ್ಖರನ್ನ ಸೇವೆ ಮಾಡಿ ಅದು ನಿಜವಾದ ಧರ್ಮ ಅಂತ ಹೇಳ್ತಾರೆ. ಹೀಗಾಗಿ ವಿವೇಕಾನಂದ ಹೇಳುವಂತ ಆಚರಣೆಯ ಸಂಘದಲ್ಲಿ ನಾವು ತರ್ತಾ ಇದ್ದೇವೆ. ವ್ಯಕ್ತಿ ನಿರ್ಮಾಣದ ಕೆಲಸ ಆಗಬೇಕಂತ ವಿವೇಕಾನಂದ ಹೇಳಿದ್ರು. ಹಾಗೆ ಶಿವಾಜಿ ಮಹಾರಾಜ ಬಗ್ಗೆ ಕೇಳ್ತಾನ. ಶಿವಾಜಿ ಮಹಾರಾಜರ ಬಗ್ಗೆ ಭೂಷಣ ಕವಿತೆ ಹೇಳ್ತಾರೆ, काशी की कला जाती मथुरा मस्जिद होती अगर शिवाजी न हो तो सुन्नत होती सबकी ಅಂತ. ಶಿವಾಜಿ ಇಲ್ಲದೆ ಗ್ರಹಣವೆಲ್ಲ ಮುಸಲ್ಮಾನರಾಗಬೇಕಾಗಿತ್ತು. ಅಂತ ಪರಿಸ್ಥಿತಿ ಸ್ವತಃ ಶಿವಾಜಿಯ ತಂದೆ ಶಹಾಜಿ ಬಿಜಾಪುರದ ಅಮೀರ್ ಶಾಹಿ ಕೈ ಕೆಳಗೆ ಕೆಲಸ ಮಾಡ್ತಾ ಇದ್ರು. ಅವರ ಹತ್ರ ಸೈನ್ಯ ಇಲ್ಲ. ಮಾವಳಿ ಜನಗಳನ್ನೇ ಸೈನಿಕರನ್ನಾಗಿ ಮಾಡಿ ಒಂದೊಂದೇ ಕೋಟೆಗಳನ್ನು ಗೆಲ್ತಾ ಅವರ ಜೇಬನಿಗೆ ಸಿಂಹಸ್ತುಪ್ನ ಹಾಕ್ತಾರೆ ಶಿವಾಜಿ ಮಹಾರಾಜ. ಆ ಕಾಲದಲ್ಲಿ ಅವರ ಸರಸೇನಾಪತಿ ನೇತಾಜಿ ಪಾಲ್ಕರ್ ಮುಸಲ್ಮಾನ್ ಆಗಿರ್ತಾನೆ. ಮೊಹಮ್ಮದ್ ಕುಲಿ ಖಾನ್ ಅವನನ್ನು ವಾಪಸ್ ಹಿಂದೂ ಮಾಡಿ ಅವನ ಮಗನಿಗೆ ತಮ್ಮ ಮಗಳನ್ನು ಕೊಟ್ಟು ಮದುವೆ ಮಾಡ್ತಾರೆ. ಧರ್ಮದಾಗಳ ಕೆಲಸ ಮಾಡ್ತಾ ಇರೋದು ಅದೇ. ಗರ್ಭಾಪ್ಸಿ ಮತ್ತು ಮತಾಂತರ ನಿಲ್ಲಿಸುವಂತ ಕೆಲಸ ಮಾಡ್ತಾ ಇದೆ. ಸಂಘ ಪರಿವಾರದಲ್ಲಿ ಇಡೀ ದೇಶದಲ್ಲಿ 1 ಲಕ್ಷ ಜನ ಗರ್ಭಾಪ್ಸಿ ಆಗ್ತಾ ಇದೆ. ಆದರೆ ಹೋಗುವಂತವರ ಸಂಖ್ಯೆ 5 ಲಕ್ಷ. ಬೆಳೆಯುವಂತ ಸಂಖ್ಯೆ ಮುಸಲ್ಮಾನರು 40%, ಕ್ರಿಶ್ಚಿಯನ್ನರು 30%, ಹಿಂದೂಗಳು 20%. ಇದೇ ರೀತಿ 50 ವರ್ಷ ಮುಂದುವರೆದ್ರೆ ನಾವು ಹಿಂದೂಗಳ ಅಲ್ಪಸಂಖ್ಯಾತರಾಗ್ತೇವೆ. ಆವಾಗ ಭಾರತವನ್ನ ಹಿಂದೂಗಳ ಆಡಳಿತ ಸಾಧ್ಯ ಇಲ್ಲ. ಉದಾಹರಣೆ ಹೇಳ್ಬೇಕಂದ್ರೆ ಕಾಶ್ಮೀರ್ ಸ್ವತಂತ್ರ ಆದ ನಂತರ ಇವತ್ತಿನವರೆಗೂ ಹಿಂದೂ ಮುಖ್ಯಮಂತ್ರಿ ಆಗಿಲ್ಲ. ಕಾರಣ ಏನು? ಮುಸಲ್ಮಾನರ ಸಂಖ್ಯೆ ಜಾಸ್ತಿ ಇದೆ. ಕೇರಳದಲ್ಲಿ ಕೂಡ ಸಂಘದ ಕೆಲಸ ನಂಬರ್ 1 ಇದೆ. ಇವತ್ತಿನವರೆಗೂ ಹಿಂದೂ ಪರ ಇರುವಂತ ಮುಖ್ಯಮಂತ್ರಿ ಕೇರಳದಲ್ಲಿ ಆಗಿಲ್ಲ. ಹೀಗಾಗಿ ನಾವು ಹಿಂದೂಗಳು ಬಹುಸಂಖ್ಯಾತರಾದರೆ ಮಾತ್ರ ಭಾರತವಾಗಿ ಉಳಿಯುತ್ತೆ. ನಾವು 1-2 ಸಾಕಂದ್ರೆ ಭಾರತ ನಮ್ಮಂತೆ ಉಳಿಯಲ್ಲ. ನಾವು ಕನಿಷ್ಠ 3-4 ಮಕ್ಕಳನ್ನು ಪಡೆಯುವಂತ ಶ್ರೇಷ್ಠ ವ್ಯಕ್ತಿಗಳಾಗಬೇಕಾಗಿದೆ ಭಾರತಕ್ಕಾಗಿ, ನಮಗಾಗಿ ಅಲ್ಲ. ಇವತ್ತೇನಾಗ ನಮ್ಗೆ 2 ಸಾಕು, ಆನಂತರ ನಮ್ಗೆ 1 ಸಾಕು, ನಮ್ಗ್ಯಾಕೆ ಇನ್ನೊಂದು, ಆನಂತರ ಬರ್ಬೋದು ನಾವಿಬ್ರು ನಮಗ್ಯಾಕೆ ಇನ್ನೊಬ್ರು ಅಂತ. ಹೀಗಾಗಿ ಭಾರತಕ್ಕಾಗಿ ನಮ್ಮ ಸಂಖ್ಯೆ ಹೆಚ್ಚಾಗುವಂಥದ್ದು ಅನಿವಾರ್ಯ. ಆವಾಗ ಭಾರತವಾಗಿ ಉಳಿಯುತ್ತೆ. ಈ ವರ್ಷ ನಾವು ಸಂಖ್ಯೆ ಪರಿವರ್ತನೆಯನ್ನು ಮಾಡಬೇಕಂತ ನಿಶ್ಚಯ ಮಾಡಿದೆ. ಪ್ಲಾಸ್ಟಿಕ್ ಅನ್ನು ಮುಕ್ತ ಮಾಡಬೇಕು, ಪರಿಸರವನ್ನ ಕಾಪಾಡಬೇಕಾಗಿದೆ. ಅನೇಕ ದನಕರುಗಳನ್ನ ನೋಡ್ತೇವೆ, ಪ್ಲಾಸ್ಟಿಕ್ ಅನ್ನು ತಿಂತಾ ಇದ್ದಾವೆ. 40-50 kg ಪ್ಲಾಸ್ಟಿಕ್ ಅವರ ಹೊಟ್ಟೆಯಲ್ಲಿರುವಂತದ್ದನ್ನ ನಾವು ನೋಡಿದ್ದೇವೆ. ಹೀಗಾಗಿ ನಮ್ಮ ಪೇಟೆಗೋಸ್ಕರ ಒಂದು ಕೈ ಚೀಲವನ್ನು ತೆಗೆದುಕೊಂಡು ಹೋಗಬಹುದಾ? ಆದಷ್ಟು ಪ್ಲಾಸ್ಟಿಕ್ ಅನ್ನ ಕಡಿಮೆ ಮಾಡುವಂತ ಒಂದು ಪ್ರಯತ್ನವನ್ನು ನಾವು ಮಾಡಬೇಕಾಗಿದೆ. ನಮ್ಮ ಆರೋಗ್ಯಕ್ಕಾಗಿ, ಬೇರೆಯವರಿಗಾಗಲ್ಲ. ನಾವೇಂತ ಇಲ್ಲಿವರೆಗೆ ಆಕ್ಸಿಜನ್ ಫ್ರೀ ಆಗಿ ಸಿಗತ್ತೆ ಅಂತ ಹೇಳಿದೀವಿ. ನಾವು ದಿಲ್ಲಿಯ ಅಲ್ಲಿ ನೋಡಿದ ನಂತರ ಕೆಲವು ದಿನಗಳಲ್ಲಿ ನಾವು ಕೇಳಿದೆ, ಪ್ರತಿನಿತ್ಯ ಆಕ್ಸಿಜನ್ ಸಿಲಿಂಡರ್ ತಗೊಂಡು ಹೋಗ್ಬೇಕಾಯ್ತು. ನಾವು ಉಸಿರಾಡಿಸ್ಲಿಕ್ಕೆ ಪ್ರತಿಯೊಬ್ಬರಿಗೆ 15,000 ರೂಪಾಯಿ ಖರ್ಚಾಗ್ತದೆ ಕೇವಲ ಉಸಿರಾಡಿಸ್ಲಿಕ್ಕೆ. ಇನ್ನು ಹೊಟ್ಟೆಗೆ ಅಂತ ತಿನ್ಬೋದು. ಇದು ಸ್ವತಃ ದಿಲ್ಲಿಯಲ್ಲಿ ನೋಡಿದೆ ನಾವು. ಹೀಗಾಗಿ ಗಿಡಗಳನ್ನು ಹಚ್ಚಬೇಕಾದ್ರೆ ಯಾಕೆ ತುಳಸಿ ಗಿಡ ಯಾಕೆ ಹಚ್ತೇವೆ? ಗಿಡದ 24 ಗಂಟೆನೂ ಆಕ್ಸಿಜನ್ ಕೊಡುತ್ತೆ. ಹಾಗೆ ಇನ್ನೊಂದು ಗಿಡ ಯಾವುದು? ಅರಳಿ ಮರ. ಅರಳಿ ಮರ ಕೂಡ ಗಿಡದ 24 ಗಂಟೆನೂ ಆಕ್ಸಿಜನ್ ಕೊಡುತ್ತೆ. 1 ಗಂಟೆಗೆ 1800 kg ಆಕ್ಸಿಜನ್ ಅರಳಿ ಮರ ಕೊಡುತ್ತೆ. ಈ ಅರಳಿ ಮರಗಳನ್ನು ನಮ್ಮ ಹೊಲದಲ್ಲಿ, ನಮ್ಮ ಅಕ್ಕಪಕ್ಕದಲ್ಲಿ ಜಾಗ ಇರುವಂಥದ್ದು ಹಚ್ಚಬಹುದೇನೋ ಅಂತ. ಆಲದ ಮರ ತಂಪನ್ನು ಕೊಡುತ್ತೆ, ಬಿಸಿಲನ್ನು ಕಡಿಮೆ ಮಾಡುತ್ತೆ ಆಲದ ಮರ. ಈಗ ಒಂದೊಂದು ಗಿಡದಲ್ಲಿ ಒಂದೊಂದು ವೈಶಿಷ್ಟ್ಯ ಇದೆ. ಜೊತೆಗೆ ಅದರ ಕಡೆ ನಾವೆಲ್ಲರೂ ಪ್ರತಿಯೊಬ್ಬರು ವರ್ಷಕ್ಕೆ
ಪೂರ್ವದಲ್ಲಿ ಸ್ವದೇಶಿಯನ್ನು ಆಚರಣೆ ಮಾಡ್ತಾ ಇದ್ವಿ. ವಿದೇಶಿ ವಸ್ತುವನ್ನು ಸುಟ್ಟಾಕುವಂತಹದ್ದಿತ್ತು. ಇವತ್ತು ನಮಗೆ ಸ್ವದೇಶಿ ಯಾವುದು ವಿದೇಶಿ ಯಾವುದು ಗೊತ್ತಾಗ್ತಾ ಇಲ್ಲ. ನಿಮ್ಮ ಪೇಸ್ಟ್ನಲ್ಲಿ ಉಪ್ಪಿದೆಯಾ ಸುರಕ್ಷಾ ಚಕ್ರ ಅಂದ ತಕ್ಷಣ ಕೊಲೆಗೇಟ್ ತಗೊಳ್ತೀವಿ. ಕೊಲೆಗೇಟ್ ಯಾವುದು? ಅಮೇರಿಕ. ಕೊಲೆಗೇಟ್ ತಗೊಳ್ಳೋದ್ರಿಂದ ಅಮೇರಿಕ ಶ್ರೀಮಂತ ಆಗತ್ತೆ. ಇನ್ನು ಮುಂದೆ ಕೇಳಬಹುದು ನಿಮ್ಮ ಪೇಸ್ಟ್ನಲ್ಲಿ ಲವಂಗ ಇದೆಯಾ ಅಂತ. ಸಿನಿಮಾ ತಾರೆಯರ ಸೌಂದರ್ಯ ಸಾಬೂನ್ ಲಕ್ಸ್ ಅಂದ ತಕ್ಷಣ ಲಕ್ಸ್ ತಗೊಳ್ತೇವೆ ನಾವು. ಲಕ್ಸ್ ಉಪಯೋಗಿಸಿ ಯಾರಾದರೂ ಇದುವರೆಗೂ ಕಪ್ಪಿಗಿದ್ದಂಥವ್ರು ಒಬ್ಬರಾದ್ರೂ ಬೆಳಗಾಗಿದಾರ ಇಡೀ ದೇಶದಲ್ಲಿ? ಇಲ್ಲ, ಅದು ಉಪಯೋಗಿಸ್ತೇವೆ. ಅದು ಅಮೇರಿಕದ್ದೇ. ಲೈಫ್ ಬಾಯ್ ಎಲ್ಲಿದೆಯೋ ಅಲ್ಲಿದೆಯೋ ಆರೋಗ್ಯ. ಹಾಗಾದ್ರೆ ಡಾಕ್ಟರ್ ಹತ್ರ ಯಾಕೆ ಹೋಗ್ಬೇಕು ನಾವು? ಲೈಫ್ ಬಾಯ್ ತಂದಿಟ್ಬಿಟ್ರೆ ಆಯ್ತಲ್ಲ. ಇವು ಮೂರು ವಿದೇಶದ್ದು. ಅದರ ಬದಲಾಗಿ ನಿರ್ಮಾ ಇದೆ, ಮೈಸೂರು ಸ್ಯಾಂಡಲ್ ಇದೆ, ಪತಂಜಲಿ ಪ್ರಾಡಕ್ಟ್ಗಳಿದೆ. ಯಾವುದೇ ವಿದೇಶಿ ವಸ್ತುವನ್ನು ಉಪಯೋಗಿಸಲ್ಲ ಅಂತ ಪ್ರತಿಜ್ಞೆ ಮಾಡೋಣ. ದೊಡ್ಡ ದೊಡ್ಡ ಗಾಡಿಗಳಿರಬಹುದು, ನಮ್ಮ ದೇಶದಲ್ಲೇ ತಯಾರಾಗಿರುವಂತಹ ವಸ್ತುಗಳನ್ನು ಉಪಯೋಗಿಸೋಣ. ಭಾರತ ಶ್ರೀಮಂತ ಆಗುತ್ತೆ. ಟ್ರಂಪ್ ಅಂತವ್ರನ್ನು ಬಗ್ಗಿಸಬಹುದು. ಆವಾಗ ಹೀಗೆ ಜಗತ್ತು ನಾವು ಕೇಳಬೇಕಂದ್ರೆ ನಮ್ಮತ್ತೆ ಆದರೂ ಅವಶ್ಯಕ. ಆವಾಗ ಜಗತ್ತು ನಾವು ಹೇಳಿದಾಗ ಕೇಳುತ್ತೆ. ಅದಕ್ಕಾಗಿ ಸಂಘ ಪ್ರತಿಯೊಬ್ಬ ಹಿಂದುವಿನಲ್ಲಿ ದೇಶಭಕ್ತಿಯನ್ನು ನಿರ್ಮಾಣ ಮಾಡುವಂತ ಕೆಲಸವನ್ನು ಮಾಡ್ತಾ ಇದೆ. ಹೀಗಾಗಿ ಸಂಘದ ಶಾಖೆಗಳಲ್ಲಿ ನಮ್ಮ ಮಕ್ಕಳನ್ನ ಕಳಿಸಿಕೊಡೋಣ. ಕುಟುಂಬದ ಬಗ್ಗೆ ನಾವು ಕೇಳಿದ್ದೇವೆ. ಕುಟುಂಬ ಶ್ರೇಷ್ಠ ಆಗಬೇಕಂದ್ರೆ ಕೇವಲ ಹಣದಿಂದ ಅಲ್ಲ. ಕರ್ನಾಟಕದಲ್ಲಿ ನಡೆದಿರುವಂತಹ ಒಂದು ಘಟನೆ, ಮಗನಿಗೆ ಮತ್ತು ಸೊಸೆ ಇಬ್ಬರೂ ಚೆನ್ನಾಗಿ ನೌಕರಿ ಮಾಡ್ತಿರ್ತಾರೆ ಅಮೆರಿಕಾದಲ್ಲಿ. ಅವರು ಒಂದು ಕೆಟ್ಟ ಯೋಚನೆ ಬರುತ್ತೆ, ಬೆಂಗಳೂರಿಗೆ ಬರ್ತಾರೆ. ತಂದೆ ತಾಯಿ ಹೇಳ್ತಾರೆ ನಾವೆಲ್ಲ ಅಮೆರಿಕಕ್ಕೆ ಹೋಗೋಣ ಅಂತ. ಆಯ್ತಂತ ಮನೆ ಮಾಡಿಸ್ತಾರೆ. 50 ಲಕ್ಷ ರೂಪಾಯಿ ಮನೆ ಮಾರಾಟ ಆಗುತ್ತೆ. ತಂದೆ ತಾಯಿಯನ್ನ ಮುಂಬೈನ ರೈಲ್ವೆ ಸ್ಟೇಷನ್ ನಲ್ಲಿ ಬಿಟ್ಟು ಸ್ವಂತ ಮಗ ಮತ್ತು ಸೊಸೆ ಅಮೆರಿಕಕ್ಕೆ ಹೋಗಿಬಿಡ್ತಾರೆ. ಸ್ವಂತ ಮಗನೇ, ಬೇರೆಯವರಲ್ಲ. ನಡೆದಿರುವಂತ ಘಟನೆ ಕಣೇರಿ ಮಠದ ಸ್ವಾಮೀಜಿಗಳಿಗೆ ಗೊತ್ತಾಗಿ ಕೇಸ್ ಹಾಕಿ ಅವ್ರನ್ನ ಕರೆಸಿ ಅವರಿಂದ ಹಣವನ್ನು ವಸೂಲು ಮಾಡ್ತಾರೆ. ಇದು ಕಾರಣ ಆದ್ರೂ ನಾವೇ. ಯಾಕೆ ನಾವೇನು ಕಳಿಸ್ತಾ ಇದ್ದೀವಿ? ಬೇರೆ ಹಣ ಗಳಿಸು ಹಣ ಗಳಿಸು ಹಣ ಗಳಿಸು ಅಂತ ಹೇಳ್ತಾ ಇದ್ದೀವಿ. ದೊಡ್ಡವರಿಗೆ ನಮಸ್ಕಾರ ಮಾಡಬೇಕು, ಅವ್ರನ್ನ ನೋಡಬೇಕು. ನಾವು ಇವತ್ತು ತಂದೆ ತಾಯಿಯನ್ನು ಹೇಗೆ ನಡೆಸ್ಕೊಳ್ತೀವಿ ಹಾಗೆ ನಮ್ಮ ಮಕ್ಕಳು ನಮ್ಮನ್ನು ನಡೆಸ್ಕೊಳ್ತಾರೆ. ನಾವು ಮುಂದಾಗೇ ಆಗ್ತೇವೆ. ಹೀಗಾಗಿ ಶ್ರೇಷ್ಠ ಸಂಸ್ಕೃತಿಯನ್ನು ಕಲಿಸುವಂತ ಪ್ರಯತ್ನವನ್ನ ಮಾಡೋಣ. ಆವಾಗ ಭಾರತ ಭಾರತವಾಗಿ ಉಳಿಯುತ್ತೆ. ನಾವು ಹುಟ್ಟುಹಬ್ಬವನ್ನು ಹೇಗೆ ಆಚರಿಸ್ತೇವೆ? ಕೇಕ್ ಕಟ್ ಮಾಡಿ ದೀಪ ಆರಿಸಿ. ಸಿನಿಮಾದಲ್ಲಿ ಏನು ನೋಡ್ತೇವೆ ಅದನ್ನೇ ಮಾಡಿಬಿಡ್ತೇವೆ ನಾವು. ಅಕಸ್ಮಾತ್ ಆಗಿ ದೀಪ ಆರಿದ್ರು ಅಪಶಕನ ಅಂತ ನಾವು ಕರಿತೇವೆ. ಹೀಗಾಗಿ ಮಕ್ಕಳಿಗೆ ಎಣ್ಣೆ ಸ್ನಾನವನ್ನು ಮಾಡಿಸಿ, ಹಿರಿಯರಿಗೆ ನಮಸ್ಕಾರ ಮಾಡಿಸಿ, ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಆರತಿಯನ್ನು ಮಾಡುವಂತ ಇದು ಹುಟ್ಟುಹಬ್ಬವನ್ನು ಆಚರಿಸುವಂತ ರೀತಿಯ. ನಮ್ಮ ಮನೆಯಲ್ಲಿ ಅನೇಕ ತಾಯಂದರು ಇವತ್ತು ಮಮ್ಮಿ ಡ್ಯಾಡಿ ಅಂತ ಅನಿಸೋದು ನಾವು ಕಲಿಸ್ತಾ ಇದ್ದೀವಿ. ಯಾಕೆ ಇಂಗ್ಲಿಷ್ ಮಾತಾಡಿದ್ರೆ ಸ್ವಲ್ಪ ಯೋಗ್ಯತೆ ಹೆಚ್ಚು ಅಂತ. ಹೀಗೆ ನಮ್ಮ ಸಂಸ್ಕೃತಿಯನ್ನು ನಾವೇ ನಾಶ ಮಾಡ್ತಾ ಇದ್ದೇವೆ. ಈಗ ಕುಟುಂಬದ ಶ್ರೇಷ್ಠತೆಯನ್ನು ಕಾಪಾಡುವಂಥದ್ದು ತಾಯಂದಿರ ಕೈಯಲ್ಲಿದೆ. ನಮ್ಮ ದಿನ ಪ್ರಾರಂಭ ಆಗುವಂಥದ್ದು ರಾತ್ರಿ 12 ಗಂಟೆಗಲ್ಲ. ಇದು ವಿದೇಶಿ ಪದ್ಧತಿ. ಅದು 12 ಗಂಟೆಗೆ ದಿನ ಪ್ರಾರಂಭ ಮಾಡಿ ಎದ್ದು ಓಡಾಡ್ತೇವೆ, ಮಲಗಿರ್ತೇವೆ. ಬೆಳಿಗ್ಗೆ ಸೂರ್ಯೋದಯದಿಂದ ದಿನ ಪ್ರಾರಂಭ. ನಮ್ಮದು ಸೂರ್ಯೋದಯಕ್ಕೆ 1:30 ಗಂಟೆ ಮುಂಚೆ ಬ್ರಾಹ್ಮಿ ಮುಹೂರ್ತ ಅನ್ನೋದು ಶ್ರೇಷ್ಠವಾದಂಥ ಸಮಯ. ಆ ಹೊತ್ತಿನಲ್ಲಿ ಎದ್ದು ಸ್ನಾನ ಮಾಡಿ ಎದುರುಗಡೆ ನೀರು ರಂಗೋಲಿ ಹಾಕಿ ನಮ್ಮ ಮನೆ ಸ್ವಾಗತಕ್ಕೆ ಸಿದ್ಧ ಅಂತ ಹೇಳ್ತೇವೆ. ಇವತ್ತು ಬೆಂಗಳೂರಿನಲ್ಲಿ ಇತ್ಯಾದಿ ಕಡೆ ಏನಾಗಿದೆ, ಬೆಳಿಗ್ಗೆ ಏಳಕ್ಕಾಗಲ್ಲ ಅಂತ ನಾನು ಸ್ವತಃ ನೋಡಿದ್ದು. ರಾತ್ರಿನೇ ನೀರು ರಂಗೋಲಿ ಹಾಕಿ ಮನೆಗೆ ಬಿಡ್ತಾರೆ. ಬೆಳಿಗ್ಗೆ ಹಾಕುವಂತ ಉದ್ದೇಶ ಏನು? ನಮ್ಮ ಮನೆ ಸ್ವಾಗತಕ್ಕೆ ಸಿದ್ಧ ಇದೆ ಅಂತ, ಯಾರು ಬೇಕಾದ್ರೂ ಮನೆಗೆ ಬರ್ಬೋದು ಅಂತ. ಹೀಗಾಗಿ ಒಂದೊಂದಾಗಿ ನಾವು ಮರಿತಾ ಇದ್ದೇವೆ. ಬೇಗ ಮನೆಗೆ ಬೇಗ ಹೇಳುವಂತಹದ್ದು ಅವನ ಆರೋಗ್ಯದ ದೃಷ್ಟಿಯಿಂದ, ಅವನ ಶರೀರದ ದೃಷ್ಟಿಯಿಂದ, ಮನಸ್ಸಿನ ದೃಷ್ಟಿಯಿಂದ
ಪದ್ಧತಿ ನಮ್ಮ ಮನೆಯಲ್ಲಿ ಪ್ರಾರಂಭ ಮಾಡಬಹುದೇ? ಜಪ ತಪಗಳನ್ನು ಮಾಡುವಂತದ್ದು. ಹನುಮಾನ್ ಚಾಲೀಸ್ ಹೇಳಬೇಕಾದ್ರೆ ನಾವು ಕೇಳಿದೆ. ಯೋಗಿ ಆದಿತ್ಯನಾಥ್ ಮುರಾರಿ ಬಾಪು ಕಾರ್ಯಕ್ರಮಕ್ಕೆ ಬಂದಿದ್ರು. ಬಂದಾಗ ತಮ್ಮ ಘಟನೆಯನ್ನು ಹೇಳ್ತಾರೆ. ವಿಮಾನದಲ್ಲಿ ಬರಬೇಕಾದ್ರೆ ಅವರಿಗೆ ಸುಪ್ರೀಂ ಕೋರ್ಟ್ ಜಡ್ಜ್ ಅವರ ಜೊತೆಗಿದ್ದ. ಅವ್ರು ಹೇಳಿದ್ರಂತೆ, ನಾನು ವಿಪರೀತ ಹೊಟ್ಟೆ ನೋವಿತ್ತು, ನಾನು ಔಷಧಿಯನ್ನು ತಗೊಳ್ಳಿಲ್ಲ, ಹನುಮಾನ್ ಚಾಲೀಸ್ ಹೇಳ್ತಾ ಬಂದೆ, ಹೊಟ್ಟೆ ನೋವು ಜಾಸ್ತಿ ಆದ್ರೆ ಹನುಮಾನ್ ಚಾಲೀಸ್ ಜಾಸ್ತಿ ಆಗಿದೆ, 2 ತಿಂಗಳಲ್ಲಿ ಹೊಟ್ಟೆ ನೋವು ನಿಂತು ಹೋಯ್ತು, ಇವತ್ತು 10 ವರ್ಷ ಆಯ್ತು ಹೊಟ್ಟೆ ನೋವು ಬಂದಿಲ್ಲ ಅಂತ. ಬನ್ನಂದೆ ಗೋವಿಂದಾಚಾರ್ಯರು ಅವರು ಒಂದು ವಿಷ್ಣು ಸಹಸ್ರನಾಮ ಶ್ಲೋಕ ಹೇಳಿದ್ರು. ವಿಷ್ಣು ಸಹಸ್ರನಾಮ ಹೇಳೋದ್ರಿಂದ ಕ್ಯಾನ್ಸರ್ ಗುಣ ಆಗತ್ತೆ ಅಂತ. ಬೆಂಗಳೂರು ತಂದೆ ತಾಯಿ ಆ ಕ್ಯಾಸೆಟ್ ಅನ್ನ ನೋಡಿ, ಯಾಕಂದ್ರೆ ಅವ್ರ ಮಗಳು ಅಮೇರಿಕಾದಲ್ಲಿದ್ದರು, ಅವಳಿಗೆ ಕ್ಯಾನ್ಸರ್ ಆಗಿತ್ತು 4ನೇ ಸ್ಟೇಜ್. ಅಲ್ಲಿಯೇ ಡಾಕ್ಟರ್ ಹೇಳಿದ್ರು 6 ತಿಂಗಳಿಂದ ಹೆಚ್ಚು ಬದುಕಲ್ಲ ಅಂತ. ಇವರು ಪ್ರಯತ್ನ ಮಾಡಿ ನೋಡಿದ್ರು, ವಿಷ್ಣು ಸಹಸ್ರನಾಮ ಹೇಳಿ ಪ್ರಾರಂಭ ಮಾಡಿದ್ರು. 2 ತಿಂಗಳಲ್ಲೇ ಅವರ ಮಗಳಿಂದ ಫೋನ್ ಬಂತು, ನಿನ್ನೆ ನಾನು ಡಾಕ್ಟರ್ ಹತ್ರ ಹೋಗಿದ್ದೆ, ನನಗೆ ಕ್ಯಾನ್ಸರ್ ಇಲ್ಲ ಅಂತ ಹೇಳಿದ್ದಾರೆ ಅಂತ. ಇವರು ಹೇಳಿದ್ದ ಬೆಂಗಳೂರಿನಲ್ಲೇ, ಅವಳಿದ್ದ ಅಮೆರಿಕಾದಲ್ಲಿ. ಇದನ್ನು ನಮ್ಮ ಜನಗಳಿಗೆ ಹೇಳುವಂತವ್ರು ಯಾರು? ಯಾಕಂದ್ರೆ ಚರ್ಚ್ನಲ್ಲಿ ಬರೆದಿರ್ತಾರೆ, ಯೇಸು ನಿಮ್ಮನ್ನ ಕಾಪಾಡುತ್ತಾನೆ. ಅದನ್ನು ಕೇಳಿದ ತಕ್ಷಣ ಅಲ್ಲಿ ಹೋಗ್ತಾರೆ. ಯೇಸುವಿಗೆ ತನ್ನನ್ನು ತಾನು ಕಾಪಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗಲಿಲ್ಲ, ಇನ್ನು ನಮ್ಮನ್ನ ಹೇಗೆ ಕಾಪಾಡ್ತಾನೆ? ಅದರ ಬದಲು ನಾವು ಹಿಂದೂ ಸಮಾಜ ಅವರ ಹತ್ರಕ್ಕೆ ಹೋಗಿ ನಾವು ನಿಮ್ಮನ್ನು ಕಾಪಾಡ್ತೇವೆ. ಬೇರೆ ಮತಗಳಿಗೆ, ಬೇರೆ ಧರ್ಮಗಳಿಗೆ ಹೋಗುವಂತ ಅವಶ್ಯಕತೆ ಇಲ್ಲ. ಹಾಗಾದ್ರೆ ಕ್ರೈಸ್ತರಲ್ಲಿ ಯಾರು ಬಡವರಿಲ್ವೇನೋ, ರೋಗಿಗಳಿಲ್ವೇನೋ? ಮನೆ ಕರೋನಾ ಸಂದರ್ಭ ಅತಿ ಹೆಚ್ಚು ಜನ ರೋಗಿಗಳಿದ್ದಂತ ಕ್ರೈಸ್ತರು ಅಮೆರಿಕ ಮತ್ತು ಇಟಲಿಗಳಲ್ಲಿ. ಅವರನ್ನ ಯಾಕೆ ಯೇಸು ಕಾಪಾಡಲಿಲ್ಲ? ಹೀಗೆ ಅವ್ರನ್ನ ತಪ್ಪು ದಾರಿಗೆ ಎಳೆಯುವಂತ ಸಮಾಜದಲ್ಲಿರ್ತಾರೆ. ನಾವು ತಿಳಿದವರು ಅವ್ರ ಹತ್ರಕ್ಕೆ ಹೋಗಿ, ನೀವು ನಮ್ಮವರು, ನಿಮಗೆ ಯಾವುದೇ ಸಮಸ್ಯೆ ಇದೆ, ನಾವು ನಿಮ್ಮ ಜೊತೆಗಿದ್ದೀವಿ ಅಂತ ಹೇಳೋಣ. ಅವಾಗ ಯಾವುದೇ ಕಾರಣ ಮತಾಂತರ ಆಗಲಿಕ್ಕೆ ಸಾಧ್ಯ ಇಲ್ಲ. ಮತಾಂತರ ನಿಲ್ಲಿಸಿದಾಗ, ಮತಾಂತರ ಆದವರನ್ನು ಗರ್ವಾಕ್ಷಿ ಮಾಡಿದಾಗ ಹಿಂದೂ ಬಹುಸಂಖ್ಯಾತ ರಾಷ್ಟ್ರ ಭಾರತ ಆಗುತ್ತೆ. ಇದನ್ನು ಕೇವಲ ನಾವು ಮಾಡಿದ್ದಲ್ಲ, ಇಡೀ ಇತಿಹಾಸವನ್ನು ಸ್ವಲ್ಪ ನೋಡಿ. ಎಲ್ಲೆಲ್ಲಿ ಮುಸಲ್ಮಾನರು ಹೋಗಿದ್ದಾರೆ, ಕೇವಲ 25 ವರ್ಷದಲ್ಲಿ ಇಡೀ ದೇಶ ಮುಸಲ್ಮಾನ ಆಗಿದೆ. ಎಲ್ಲಿ ಕ್ರೈಸ್ತರು ಹೋಗಿದ್ದಾರೆ, ಇಡೀ ದೇಶ 25 ವರ್ಷದಲ್ಲಿ ಕ್ರೈಸ್ತ ಆಗಿದೆ. ಭಾರತದಲ್ಲಿ 800 ವರ್ಷಗಳ ಕಾಲ ಮುಸಲ್ಮಾನರು, 200 ವರ್ಷಗಳ ಕಾಲ ಬ್ರಿಟಿಷರು ಈ ದೇಶವನ್ನು ಆಳಿದ್ರು. ಆದರೂ ಇಡೀ ಭಾರತವನ್ನು ಮುಸ್ಲಿಂ ಮತ್ತು ಕ್ರೈಸ್ತ ರಾಷ್ಟ್ರ ಮಾಡಲಿಕ್ಕೆ ಆಗಲಿಲ್ಲ. ಕಾರಣ ಸಾಧು ಸಂತರು ಪುನಃ ಅವರನ್ನು ಗರ್ವಾಕ್ಷಿ ಮಾಡ್ತಾ ಇದ್ರು. ಮೊದಲನೇ ಬಾರಿಗೆ ದೇವರ ಮಹರ್ಷಿಗಳು ಗುಜರಾತ್ನಲ್ಲಿ ಗರ್ವಾಕ್ಷಿ ಮಾಡಿದ್ರು. ಸ್ವಾಮಿ ಶ್ರದ್ಧಾನಂದ ಉತ್ತರ ಪ್ರದೇಶದಲ್ಲಿ 2 ಲಕ್ಷ ಮುಸಲ್ಮಾನರನ್ನು ಗರ್ವಾಕ್ಷಿ ಮಾಡಿದ್ರು. ಕರ್ನಾಟಕದ ವಿದ್ಯಾರಣ್ಯ ಮಹರ್ಷಿಗಳು ಹಕ್ಕ ಬುಕ್ಕ ಇಬ್ಬರು ಕೂಡ ಮುಸಲ್ಮಾನರಾಗಿದ್ರು. ಅವರನ್ನು ಹಿಂದೂ ಮಾಡಿ ಅವರ ಮುಖಾಂತರ ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ. ಹೀಗಾಗಿ ಸಾಧು ಸಂತರ ಕಾರಣದಿಂದ ಭಾರತ ಭಾರತವಾಗಿ ಉಳಿದಿದೆ. ಹೀಗಾಗಿ ನಾವೆಲ್ಲ ಕೂಡ ನಾನು ಈ ದೇಶಕ್ಕಾಗಿ ಏನು ಮಾಡಬೇಕಾಗಿದೆ ಅಂತ ಆಲೋಚನೆ ಮಾಡಿದರೆ ಭಾರತ ಶಕ್ತಿಶಾಲಿ ರಾಷ್ಟ್ರ ಆಗುತ್ತೆ, ಜಗದ್ವಂದ್ಯ ಗುರು ಆಗುತ್ತೆ, ಶ್ರೀಮಂತ ರಾಷ್ಟ್ರವಾಗುತ್ತೆ. 2014ರಲ್ಲಿ 11ನೇ ಸ್ಥಾನದಲ್ಲಿದ್ದಂತ ಭಾರತ ಈಗ 4ನೇ ಸ್ಥಾನಕ್ಕೆ ಬಂದಿದೆ. ಶಸ್ತ್ರಾಸ್ತ್ರ 80% ವಿದೇಶದಿಂದ ತರಿಸ್ತಾ ಇದೆ. ಈ 80% ಶಸ್ತ್ರಾಸ್ತ್ರ ಭಾರತದಲ್ಲೇ ತಯಾರಾಗ್ತಾ ಇದೆ. ಟ್ರಂಪ್ ಯಾಕೆ ನಮ್ಮ ಮೇಲೆ ಟ್ಯಾಕ್ಸ್ ಹಾಕ್ತಾ ಇದ್ದಾರೆ? ಅವರು ಆರ್ಥಿಕವಾಗಿ ಬಹಳ ಕೆಟ್ಟ ಸ್ಥಿತಿ ಅವರದಿದೆ. ಇಡೀ ಜಗತ್ತಿನ ಅತಿ ಹೆಚ್ಚು ಸಾಲ ಮಾಡುವಂತ ರಾಷ್ಟ್ರ ಅಮೆರಿಕ. ಅವರಿಗೆ ಭಾರತ ಬಗ್ಗಿಲ್ಲ. ಯಾಕೆಂದ್ರೆ ಪ್ರಧಾನಿ ಆದಂತವರು ಸಾಮಾನ್ಯ ವ್ಯಕ್ತಿಯಲ್ಲ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕ. ಒಬ್ಬ ಸ್ವಯಂ ಸೇವಕ ಯಾವ ರೀತಿ ಭಾರತವನ್ನು ಬದಲಾವಣೆ ಮಾಡಬಹುದು ಅನ್ನೋದಕ್ಕೆ ಉದಾಹರಣೆ ಇದು. ಇದುವರೆಗೂ ಯಾವುದೇ ಒಂದು ಭ್ರಷ್ಟಾಚಾರದ ಆಪಾದನೆ ಕೂಡ ಅವರ ಮೇಲಿಲ್ಲ. ಹೀಗಾಗಿ ನಮ್ಮ ಮಕ್ಕಳು ಸ್ವಯಂ ಸೇವಕರಾಗಲಿ, ನಾವು ಸಂಘದ ಜೊತೆಗೆ ಸೇರೋಣ. ಇಡೀ ಕುಟುಂಬದ ವ್ಯವಸ್ಥೆ ಚೆನ್ನಾಗಿ
ಜೊತೆಗೆ ನಮ್ಮಲ್ಲಿ ಪರಿವರ್ತನೆ ಮಾಡ್ತಾ ಬಂದ್ರೆ ನಮ್ಮ ಕಣ್ಣ ಮುಂದೆ ಪರಮ ವೈಭವಶಾಲಿ ಭಾರತವನ್ನು ನಾವು ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ಅದೇ ನಿಮ್ಮೆಲ್ಲರ ಮುಂದೆ ಒಂದು ವಿನಂತಿ. ನಾವೆಲ್ಲ ಸಂಘದ ಜೊತೆಗೆ ಸಂಘ ಪರಿವಾರ ಜೊತೆಗೆ ನಮ್ಮ ಕಣ್ಣ ಮುಂದೆ ಕೆಲವೇ ದಿನಗಳಲ್ಲಿ ಅಖಂಡ ಭಾರತವನ್ನ ಪರಮ ವೈಭವಶಾಲಿಯ ಭಾರತವನ್ನು ನೋಡಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೇನೆ.